ತಪ್ಪಿಟ್ಕೊಂಡು ಪೊಲೀಸರ ತಲೆದಂಡ ಮಾಡಿದಂತಹ ನಿರ್ಲಜ್ಜ ಸರ್ಕಾರ ಅಂತ ಇದನ್ನ ಕರಿಬೇಕಾ ನಾವು? ಆ ಕ್ಷಣ ಮುಜುಗರದಿಂದ ಪಾರಾಗೋದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆ ಕಟ್ಟಿದ್ರು. ಈಗ ಮೊದಲೇ ಪೊಲೀಸರು ಅನಾಹುತದ ಅಂದಾಜು ಮಾಡಿದ್ರು ಅನ್ನೋದಕ್ಕೆ ನಮ್ಮ ಹತ್ರ ನಮ್ಮ ಕೈಗಳಲ್ಲಿ ಸಾಕ್ಷಿ ಇದೆ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಖಭಂಗಾನೆ. ತನ್ನ ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ಇನ್ನೊಬ್ಬರನ್ನ ಹರಕೆಯ ಕುರಿಗಳನ್ನಾಗಿ ಮಾಡಿದ್ರು. ಈಗೇನಂತಾರೆ ಸಿಎಂ ಮತ್ತು ಡಿಸಿಎಂ ಸಾಹೇಬ್ರು ಅನ್ನೋದು ಪ್ರಶ್ನೆ. ಮೊಸಳೆ ಕಣ್ಣೀರ್ಗಳನ್ನ ಹಾಕಿದ್ರಲ್ಲ, ಅಯ್ಯಯ್ಯೋ ಹಿಂಗಾಗತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಅಂತ. ಗೊತ್ತಿತ್ತು ಪೊಲೀಸರಿಗೆ, ಪತ್ರ ಬರ್ದಿದ್ರು ಪೊಲೀಸರು. ನಿಮ್ಮ ಕಿವಿಗಳು ಕಣ್ಣುಗಳು ಇರ್ಲಿಲ್ಲ ಅಷ್ಟೇ. ನಿಮಗ್ ವಿರಾಟ್ ಕೊಹ್ಲಿ ಜೊತೆ ಫೋಟೋ ಬೇಕಿತ್ತು, ಫೋಟೋ ಸೆಷನ್ ಬೇಕಿತ್ತು, ನಿಮಗ್ ನಿಮ್ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ಬೇಕಾಗಿತ್ತು. ಬಲಿ ಕೊಟ್ಟಿದ್ದು 11 ಜನರನ್ನ, ಬಲಿ ಪೀಠಕ್ಕೆ ಕರ್ಕೊಂಡು ಹೋಗಿದ್ದು 5 ಜನ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳನ್ನ. DPR ನ ಎಷ್ಟು ಜನರನ್ನು ನೀವು ಅಮಾನತ್ ಮಾಡಿದ್ರಿ ಹಾಗಾದ್ರೆ? ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಮೊಸಳೆ ಕಣ್ಣೀರ್ ರೈಟ್, ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ದಂತಹ ರಾಜಕಾರಣಿಗಳ ಕೇಳ್ತಾ ಇದೀವಿ, ನಿಮಗೊಂದು ಚೂರಾದ್ರೂ ಆತ್ಮಸಾಕ್ಷಿ ಇದೆಯಾ? ಒಂದು ಚೂರಾದ್ರೂ ಮಾನ ಮರ್ಯಾದೆ ಇದೆಯಾ ನಿಮಗೆ? ನೀವು ಇಲ್ಲಿ ತನಕ ಹೇಳ್ತಾ ಇದ್ರಲ್ಲ ಪೊಲೀಸರು ಬೇಜವಾಬ್ದಾರಿ, ಅವ್ರು ಚೆನ್ನಾಗಿ ಭದ್ರತೆ ಕೊಡ್ಲಿಲ್ಲ, ನಮ್ದೇನ್ ತಪ್ಪಿಲ್ಲ, ಹಿಂಗಾಗಿ 5 ಜನರನ್ನ ನಾವು ಅಮಾನತು ಮಾಡಿದೀವಿ ಅಂತ. ಎಲ್ಲಿ ತಪ್ಪಿದೆ ಪೊಲೀಸರದು? ವಿಧಾನಸೌಧದ ಭದ್ರತಾ DCPನೇ ಹೇಳಿದ್ರಲ್ಲ, ಕೊಡಕ್ಕಾಗಲ್ಲ ಭದ್ರತೆ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ. ತುಂಬಾ ಫ್ಯಾನ್ಸ್ ಇದಾರೆ ಅವ್ರಿಗೆ, ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಆಮೇಲೆ ಸಚಿವಾಲಯದ ಸಿಬ್ಬಂದಿಗಳು ಅವ್ರ ಫ್ಯಾಮಿಲಿಗಳನ್ನ ಕರ್ಕೊಂಡು ಬರ್ತಾರೆ, ಅವ್ರಿಗೆ ಫಸ್ಟ್ ರಜೆ ಕೊಟ್ಟು ಅವ್ರು ಬರದಂತೆ ನೋಡ್ಕೊಳ್ಳಿ ಅಂತೆಲ್ಲ ಕೊಟ್ಟಿದಾರಲ್ಲ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ. ಓದ್ ಹೇಳ್ಬೇಕು, ಅದನ್ನು ಕೂಡ ನಾವು ಓದ್ ಹೇಳ್ತೀನಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನೀವು ವೈಟ್ ವಾಶ್ ಮಾಡೋ ಕೆಲಸ ಮಾಡಿದ್ರೆ ನಾವು ಅದನ್ನ ಎಕ್ಸ್ಪೋಸ್ ಮಾಡೋ ಕೆಲಸವನ್ನು ಮಾಡ್ತೀವಿ. ನೋಡಿ, ನೀಟಾಗಿ ಪೊಲೀಸರು ಹೇಳ್ತಾ ಇದ್ದಾರೆ, ಸಚಿವಾಲಯದ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ತಮ್ಮ ಕುಟುಂಬ ವರ್ಗವನ್ನ ಕರೆತರುವ ಸಾಧ್ಯತೆ ಇದೆ, ಹಿಂಗಾಗಿ ಅವ್ರಿಗೆಲ್ಲ ರಜೆ ಕೊಡಿ ಅಂತ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ರಾಜಕಾರಣಿಗಳು ಪೊಲೀಸರ ತಲೆ ಕಟ್ಟೋ ಕೆಲಸವನ್ನ ನೀಟಾಗಿ ಮಾಡಿದ್ರು. ಏನ್ ಮೊಸಳೆ ಕಣ್ಣೀರ್ ಹಾಕಿದ್ದು ಒಬ್ಬೊಬ್ರು ಕೂಡ ಅವರಿಗೆಲ್ಲ ಗೊತ್ತಿತ್ತು. ಆದ್ರೆ ಅವರ ಪ್ರಚಾರದ ತೆವಲಿಗೆ, ಅವರ ಡಬಲ್ ಸ್ಟ್ಯಾಂಡರ್ಡ್ಗೋಸ್ಕರ 11 ಜನರನ್ನು ಬಲಿ ಕೊಟ್ಟರು. ಈಗಲೂ ಪೊಲೀಸರ ತಲೆ ಕಟ್ಟೋ ಕೆಲಸ ಮಾಡ್ತಿದ್ದಾರೆ. ಏನ್ ಹೇಳ್ಬೇಕು ನಮ್ಮ ರಾಜಕಾರಣಿಗಳಿಗೆ? ಮಮತಾ, ಒಂದು ಸ್ಪಷ್ಟ, ಇಡೀ ಘಟನೆಯಲ್ಲಿ ಎಡವಿರುವಂಥದ್ದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಅಂದ್ರೆ ಅದು ಸರ್ಕಾರ ಮತ್ತು ಸರ್ಕಾರದ ಭಾಗವಾಗಿರುವಂಥ ಕೆಲವು ಹಿರಿಯ ಅಧಿಕಾರಿಗಳು. ಆದರೆ ಬಲಿಪಶುಗಳಾಗಿರುವುದು ಮಾತ್ರ ಕೇವಲ ಪೊಲೀಸ್ ಅಧಿಕಾರಿಗಳು ಮಾತ್ರ. ಅದು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡೋದು ಬೇಡ, ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ಅಧಿಕೃತವಾಗಿ ಲಿಖಿತವಾಗಿ ಬರೆದು ಕೊಟ್ಟ ನಂತರವೂ ಕೂಡ ಅನಗತ್ಯವಾಗಿ ಇಲ್ಯಾರ್ದು ತಲೆ ತೆಗಿಲೇಬೇಕು ಅನ್ನುವಂಥ ಕಾರಣಕ್ಕೆ ತನ್ನ ಮುಖವನ್ನು ಉಳಿಸಿಕೊಳ್ಳಲಿಕ್ಕೆ ಸರ್ಕಾರ ಮಾಡಿದಂತಹ ಬಲಿಪಶು ಕೆಲಸದಲ್ಲಿ ಬಲಿಪಶುಗಳಾದವರು ಪೊಲೀಸರೇ ಹೊರತು ನಿಜವಾಗ್ಲೂ ತಪ್ಪು ಮಾಡಿದವರು ಒಬ್ರಿಗೂ ಕೂಡ ಇಲ್ಲಿ ಶಿಕ್ಷೆ ಆಗಿಲ್ಲ, ಅಥವಾ ನಿಜವಾಗ್ಲೂ ತಪ್ಪು ಮಾಡಿದವರು ಒಬ್ಬರು ಕೂಡ ತಪ್ಪಾಗಿದೆ ಅನ್ನುವಂಥದ್ದನ್ನ ಒಪ್ಪಿಕೊಳ್ಳದೆ ಆತ್ಮವಂಚನೆಯ ನಡೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಇಷ್ಟು ದಿನದಿಂದಲೂ. ಅವೆಲ್ಲವೂ ಕೂಡ ಈ ಪತ್ರದಿಂದ ಬಹಿರಂಗವಾಗ್ತಾ ಇದೆ. ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮ ಬೇಡ ಅನ್ನುವಂಥ ಪೊಲೀಸರ ಒತ್ತಡದ ನಡುವೆಯೂ ಒತ್ತಾಯ ಮಾಡಿ ಅಧಿಕೃತವಾಗಿ ಪತ್ರ ಬರೆದ ಹೊರತಾಗಿಯೂ ತಮ್ಮ ಕುಟುಂಬಗಳ ಒಂದು ಪ್ರದರ್ಶನವನ್ನು ಮಾಡಬೇಕಿತ್ತು, ಅವರಿಗೆ ಬೇಕಾದಂಥ ಆಟಗಾರರ ಜೊತೆ ಫೋರ್ಸ್ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಮಾಡಿದಂಥ ಕಾರ್ಯಕ್ರಮ 11 ಜನರ ಬಲಿ ಪಡೆದಿದೆ. ಆದರೆ ಏನು ತಪ್ಪು ಮಾಡಿದ ಪೊಲೀಸನ ಬಲಿ ಹಾಕಿರುವಂಥ ಸರ್ಕಾರ ಈಗ ಅದರ ಮುಖವಾಡಗಳು ಒಂದೊಂದೇ ಕಳಿಸ್ಕೊಳ್ತಾ ಇದ್ದಾವೆ ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ವಾಪಸ್ ಬಂದೆ. ಈಗ ನಮ್ಮ ಪ್ರಶ್ನೆ ಇರೋದು ಇಷ್ಟೇ, DPR ಡಿಪಾರ್ಟ್ಮೆಂಟ್ ಅವ್ರದ್ದು ತಪ್ಪಿಲ್ವಾ? ಬಿಕಾಸ್ ಕಾರ್ಯಕ್ರಮಕ್ಕೆ ಪದೇ ಪದೇ ಅವರೇ ಪರ್ಮಿಷನ್ ಅನ್ನು ಕೇಳಿದ್ದು ಪೊಲೀಸರ ಹತ್ರ. ಅಲ್ಲಿನ ಕಾರ್ಯದರ್ಶಿ ಇನ್ನೂ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಅವ್ರು ಎಷ್ಟು ಜನರಿಗೆ ಲೆಟರ್ ಬರೆದಿದ್ದಾರೆ ಕಾರ್ಯಕ್ರಮ ನಡೆಯೋಕ್ ಮುಂಚೆ, ಮ್ಯಾಚ್ ನಡೆಯೋಕ್ ಮುಂಚೆ. ಅವ್ರನ್ನ ಯಾಕಪ್ಪ ಇಲ್ಲಿ ಸಸ್ಪೆಂಡ್ ಮಾಡಿಲ್ಲ? ಯಾಕೆ ರಕ್ಷಣೆ ಮಾಡ್ತಿದ್ದೀರಾ?